ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಇರತಕ್ಕಂತಹ ಒತ್ತಡ ಅಂದರೆ ಸಾಂಸಾರಿಕವಾದಂತಹ ಒತ್ತಡ ಸ್ವಲ್ಪ ಮಟ್ಟಿಗೆ ದೂರವಾಗ್ತಕ್ಕಂಥದ್ದು. ಅದು ಇವತ್ತು ದೂರ ಆದರೆ ನಾಳೆ ಮತ್ತೆ ಯಥಾ ಪ್ರಕಾರ ನಿಮ್ಮಲ್ಲಿ ಆ ಒತ್ತಡಗಳು ಬಂದೇ ಬರಬಹುದು. ಅದು ಸಂಸಾರದ ಲಕ್ಷಣ. ಆದರೆ ಇವತ್ತಿನ ಮಟ್ಟಿಗೆ ನಾನು ಏನೋ ಒಂದಷ್ಟು ಆರಾಮವಾಗಿ ಇರಬಹುದು ಅನ್ನುವಂತಹ ವಾತಾವರಣ ನಿಮಗೆ ಕಾಣುವಂತಹದ್ದು. ಜವಾಬ್ದಾರಿಯ ಕೆಲಸಗಳಲ್ಲಿ ಯಶಸ್ಸಿದೆ. ಯಾವ ಕೆಲಸವನ್ನ ಕರ್ತವ್ಯ ನಿಷ್ಠೆಯಿಂದ ಕರ್ತವ್ಯ ಪ್ರಜ್ಞೆಯಿಂದ ಮಾಡ್ತೀರೋ ಅಂತಹ ಕೆಲಸಗಳು ನಿಮಗೆ ಹೆಚ್ಚಿನ ಗೌರವವನ್ನು ತಂದು ಕೊಡ್ತಕ್ಕಂಥದ್ದಾಗತ್ತೆ. ಆರೋಗ್ಯ ಸಮಸ್ಯೆಗಳು ಸುಧಾರಣೆಯಾಗತ್ತೆ. ಬಹಳ ದಿವಸಗಳಿಂದ ಯಾವುದಾದ್ರೂ ಕಾಯಿಲೆಯಿಂದ ನರಳುತ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ವ್ಯತ್ಯಾಸಗಳು, ಧನಾತ್ಮಕವಾದಂತಹ ಚಿಂತನೆಗಳು, ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಇವೆಲ್ಲವನ್ನ ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಉದ್ಯೋಗ ಅಥವಾ ವೃತ್ತಿ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಉದ್ಯೋಗದಲ್ಲಿ ನಿಮ್ಮ ಆ ಕೆಲಸದ ಗುಣಮಟ್ಟವಾಗಲಿ, ಸಮಯ ಪರಿಪಾಲನೆಯಾಗಲಿ, ಹಿರಿಯರ ಅನುಭವಿಗಳ ಮಾತನ್ನು ಪಾಲಿಸ್ತಕ್ಕಂಥದ್ದಾಗಲಿ ಇವೆಲ್ಲವನ್ನ ರೂಢಿಸಿಕೊಳ್ಬೇಕಾಗತ್ತೆ. ಆಗ ಸ್ವಲ್ಪ ಮಟ್ಟಿನ ಬದಲಾವಣೆ ಆದರೆ ಅದು ನಿಮಗೆ ಅನುಕೂಲಕರವಾಗಿರುತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ. ಯಾಕೆ ಅಂತಂದರೆ ಆತ್ಮಸ್ಥೈರ್ಯ, ನಾನು ಈ ಕೆಲಸವನ್ನು ಮಾಡೇ ಮಾಡ್ತೀನಿ, ನನಗೆ ಆ ಯೋಗ್ಯತೆ ಆ ಸಾಮರ್ಥ್ಯ ಇದೆ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬಂದರೆ ನೀವು ಯಾವುದೇ ಕೆಲಸವನ್ನಾಗಲಿ ಮಾಡುವ ಪ್ರಯತ್ನದಲ್ಲಿ ಉತ್ತೇಜನವನ್ನು ಪಡ್ಕೊಳ್ತೀರಿ ಅನ್ನುವಂಥದ್ದಾಗತ್ತೆ. ಹಣದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡಬಹುದು. ಅದೇನಂಥ ಗುರುತರವಾದಂಥದ್ದಲ್ಲ. ಆದರೆ ಕೆಲವು ವಿಚಾರಗಳನ್ನು ಸರಿಯಾಗಿ ಚಿಂತನೆ ಮಾಡಿದಾಗ ನಾವೇ ಕೆಲವು ತಪ್ಪುಗಳನ್ನು ಮಾಡಿಕೊಂಡು ಸಮಸ್ಯೆಗೆ ಸಿಗಹಾಕ್ಕೊಳ್ತೀವಿ ಎನ್ನುವಂಥದ್ದು ಗೊತ್ತಾಗುತ್ತೆ. ಆ ರೀತಿ ಸಮಸ್ಯೆಗಳಿದ್ದಾಗ ಅದರಿಂದ ಹೊರಬರತಕ್ಕಂಥದ್ದು, ದೂರ ಇರುವಂಥದ್ದು, ಆ ಪ್ರಯತ್ನಗಳು ನಡೆದರೆ ನಿಮಗೆ ಅನುಕೂಲ ಇರುವಂಥದ್ದು. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಕೆಲವು ವಿವಾದಿತ ವಿಚಾರಗಳು ಹೊರಬರ್ತಕ್ಕಂಥದ್ದು. ಎಷ್ಟು ದಿವಸ ಅದನ್ನು ಗೌಪ್ಯವಾಗಿಟ್ಟಿದ್ರಿ, ಆದರೆ ಮಾತಿನ ಭರದಲ್ಲಿ ವಿಷಯ ಬಂದಾಗ ವಿವಾದಿತ ವಿಚಾರಗಳೇ ಹೊರಬರುತ್ತೆ. ಹಲವಾರು ಜನ ಅದನ್ನು ಚರ್ಚೆ ಮಾಡೋ ಹಾಗಾಗತ್ತೆ. ಮನೆಯಲ್ಲಾಗಬಹುದು ಅಥವಾ ನಿಮ್ಮ ಉದ್ಯೋಗದ ಸ್ಥಳದಲ್ಲಾಗಬಹುದು. ಇದನ್ನು ಗಮನಿಸ್ಕೊಳ್ಳಿ. ಸಾಲದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಸಾಲ ಮಾಡುವಂಥದ್ದು, ಬೇರೆಯವರಿಗೆ ಸಾಲ ಕೊಡುವಂಥದ್ದು, ಸಾಲ ಕೊಡಿಸುವಂಥದ್ದು, ಈ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆಯನ್ನು ಮಾಡ್ಕೊಳ್ತೀರಿ. ಅದರಿಂದ ಆ ವ್ಯವಹಾರವನ್ನು ಬಿಟ್ಟುಬಿಟ್ರೆ ಬಹಳ ಅನುಕೂಲವಾಗುವಂಥದ್ದಾಗತ್ತೆ. ವಿದೇಶ ಪ್ರಯಾಣ ಅಥವಾ ವಿದೇಶ ಪ್ರವಾಸದ ವಿಚಾರದಲ್ಲಿ ಚರ್ಚೆಯನ್ನು ನಡೆಸ್ತೀರಿ. ವಿದೇಶಕ್ಕೆ ಹೋಗಬೇಕು, ಪ್ರವಾಸವನ್ನು ಮಾಡಬೇಕು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ. ಆ ವಿಷಯವನ್ನು ಪ್ರಸ್ತಾಪ ಮಾಡ್ತೀರಿ, ಚರ್ಚೆ ಮಾಡ್ತೀರಿ ಎನ್ನುವಂಥದ್ದು. ಮನೆಯ ಖರ್ಚು ಹೆಚ್ಚಾಗ್ತಕ್ಕಂಥದ್ದು ಯಾವ ರೀತಿ ಆಗತ್ತೆ ಅನ್ನೋದಕ್ಕೆ ಲೆಕ್ಕ ಸಿಕ್ಕೋದಿಲ್ಲ. ಖರ್ಚು ಮಾತ್ರ ಪ್ರತಿ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಕೆಲವು ಮುಖ್ಯ ಕೆಲಸಗಳು ಪೂರ್ಣವಾಗುತ್ತೆ. ಮುಖ್ಯವಾಗಿ ಆಗಲೇಬೇಕಾದಂತಹದ್ದು ಕೆಲಸಗಳು ಏನಿದೆ, ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆಗಳಿರುತ್ತೆ ಅಂತಹ ಕೆಲಸಗಳು ಪರಿಪೂರ್ಣವಾಗ್ತಕ್ಕಂಥದ್ದಾಗುತ್ತೆ. ಕಿರಿಯರ ಜೊತೆಯಲ್ಲಿ ವಾದವನ್ನು ಮಾಡಬೇಡಿ. ನಿಮಗಿಂತ ಚಿಕ್ಕವರ ಜೊತೆಯಲ್ಲಿ ಯಾವುದೋ ವಿಷಯವನ್ನು ಕುರಿತು ವಾದ ಮಾಡ್ತಕ್ಕಂಥದ್ದು, ನೀವು ಹೇಳುವಷ್ಟರ ಮಟ್ಟಿನ ಒಂದು ಮಾತು ಅವರಿಗೆ ಅರ್ಥ ಆಗದೇ ಇರಬಹುದು. ಅವರ ಆಲೋಚನೆಗಳು, ಅವರ ಚಿಂತನೆಗಳು ಬೇರೆ ಇರಬಹುದು. ಭಿನ್ನಾಭಿಪ್ರಾಯಕ್ಕೆ, ವೈಮನಸ್ಯಕ್ಕೆ ಕಾರಣ ಆಗಬಹುದು. ಹಾಗಾಗಿ ಅಲ್ಲಿ ವಾದ ಚರ್ಚೆ ಎನ್ನುವಂಥದ್ದು ಬೇಡ ಅಂತ ಅರ್ಥ. ವೆಂಕಟೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಔಷಧೋಪಚಾರಗಳನ್ನು ಮಾಡಿ ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶಗಳಿದೆ. ನಿಮ್ಮ ವಿರೋಧಿಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅವರಿಂದ ನಿಮಗೆ ಅವಮಾನವಾಗಬಹುದು, ತೊಂದರೆ ಆಗಬಹುದು, ಸಮಸ್ಯೆಗಳಾಗಬಹುದು, ಅಥವಾ ಬೇರೆ ರೀತಿಯಲ್ಲಿ ನೀವು ಅನುಭವಿಸ್ಲಿಕ್ಕೆ ಕಷ್ಟವಾಗ್ತಕ್ಕಂತಹ ಪರಿಸ್ಥಿತಿ ಬಂದು ಒದಗಬಹುದು. ಇವೆಲ್ಲವನ್ನ ಗಮನಿಸ್ಕೊಳ್ಬೇಕಾಗತ್ತೆ. ಮಕ್ಕಳಿಂದ ಸಂಪೂರ್ಣವಾದಂತಹ ಸಹಕಾರ ಸಿಕ್ಕುವಂಥದ್ದಿದೆ. ನೀವು ಯಾವುದೇ ಕೆಲಸ ಮಾಡಿ, ಏನೇ ತೀರ್ಮಾನ ಮಾಡಿ, ಯಾವ ನಿರ್ಧಾರಕ್ಕೂ ಕೂಡ ಮಕ್ಕಳು ನಿಮಗೆ ಸಹಾಯ ಸಹಕಾರವನ್ನು ನೀಡ್ತಕ್ಕಂಥದ್ದಿದೆ. ವೈಯಕ್ತಿಕವಾದಂತಹ ವಿಚಾರಗಳು ಗೌಪ್ಯವಾಗಿರಲಿ. ಯಾಕೆ ಅಂತಂದರೆ ಎಷ್ಟೋ ದಿವಸಗಳಿಂದ ಹಲವಾರು ವಿಚಾರಗಳನ್ನು ಮರೆಮಾಚಿಕೊಂಡು ನಿಮ್ಮ ಗೌರವವನ್ನು ನೀವು ಕಾಪಾಡಿಕೊಂಡು ಬಂದಿರ್ತೀರಿ.
ಆದರೆ ಯಾವುದೋ ಕ್ಷಣದಲ್ಲಿ ಅದು ಸಮಾಜಕ್ಕೋ ಮನೆಯ ಸದಸ್ಯರಿಗೋ ಗೊತ್ತಾದಾಗ ಅವಮಾನಕ್ಕೆ ಅಥವಾ ನಿಮ್ಮ ಬಗ್ಗೆ ಇರತಕ್ಕಂತಹ ಗೌರವ ಕಡಿಮೆ ಆಗೋದಕ್ಕೆ ಅದು ಕಾರಣವಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮುನ್ನಡೆಯಾಗುತ್ತೆ. ಅದು ನಿಮಗೆ ಹೆಚ್ಚಿನ ಸಮಾಧಾನ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಅಕ್ಕಪಕ್ಕದವರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ವಾಗ್ವಾದವನ್ನು ಮಾಡಬೇಡಿ, ಮಾತಿಗೆ ಮಾತು ಬೆಳೆಸಬೇಡಿ. ಏನಾದರೂ ಒಂದು ಮಾತು ಬಂತು ಅಂತಂದರೆ ಆದಷ್ಟು ಸುಮ್ಮನಾಗ್ತಕ್ಕಂಥದ್ದು ಅಥವಾ ನೀವು ಹೇಳಿದ್ದೇ ಸರಿ ಅನ್ನುವಂತಹ ಭಾವನೆಯಿಂದ ವರ್ತಿಸ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಸಾಯಿಬಾಬಾರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಕರ್ಕಾಟಕ ರಾಶಿ, ನಿಮ್ಮ ಕೆಲಸದಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರ ವಾಣಿಜ್ಯದಲ್ಲಿ ನೀವು ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಂಡು ಒಳ್ಳೆಯ ಹೆಸರನ್ನು ಮಾಡ್ತೀರಿ. ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಕೈಗೆತ್ಕೊಂಡು ಜವಾಬ್ದಾರಿಯಿಂದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಅಂತಾದರೆ ಎಲ್ಲರೂ ಕೂಡ ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ. ನೀವಾದರೆ ಆ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತೀರಿ ಅಂತಕ್ಕಂತಹ ಶಹಬಾಷ್ಗಿರಿಯನ್ನು ನಿಮಗೆ ಹೇಳ್ತಕ್ಕಂಥದ್ದಾಗತ್ತೆ. ಪಾಲುದಾರಿಕೆ ಅಥವಾ ಹಣ ಹೂಡಿಕೆಯಲ್ಲಿ ಲಾಭವನ್ನು ಪಡ್ಕೊಳ್ತೀರಿ. ಹಿಂದೆ ಯಾವತ್ತೂ ಮಾಡಿದಂತಹ ಹಣ ಹೂಡಿಕೆ ಈ ದಿವಸ ನಿಮಗೆ ಲಾಭವಾಗಿ ಸಿಕ್ಕುವಂಥದ್ದು, ಸೇರುವಂಥದ್ದು ಅವಕಾಶಗಳಿದೆ. ಕುಟುಂಬದಲ್ಲಿ ಮದುವೆಯ ವಿಚಾರವನ್ನು ಚರ್ಚೆ ಮಾಡ್ತೀರಿ. ಮನೆಯಲ್ಲಿ ಇದೊಂದು ಮಂಗಳ ಕಾರ್ಯ ಆಗಬೇಕು, ಅದಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡೋಣ ಅನ್ನುವಂತಹ ರೀತಿಯಲ್ಲಿ ಎಲ್ಲ ವಿಷಯಗಳು ಚರ್ಚೆಗೆ ಬರುವಂಥದ್ದಾಗುತ್ತೆ. ಸಹೋದರರಿಗೆ ಉತ್ತಮವಾದಂತಹ ಒಂದು ಅಭಿಪ್ರಾಯದ ಜೊತೆಯಲ್ಲಿ ಅವರ ಬಂಧುತ್ವವನ್ನು ಹಾಗೆ ಉಳಿಸ್ಕೊಳ್ಬೇಕು. ಅಣ್ಣ ತಮ್ಮಂದರ ಮಧ್ಯದಲ್ಲಿ, ಅಕ್ಕ ತಂಗಿಯರ ಮಧ್ಯದಲ್ಲಿ ಜಗಳಕ್ಕೆ, ಭಿನ್ನಾಭಿಪ್ರಾಯಕ್ಕೆ, ವೈಮನಸ್ಯಕ್ಕೆ, ಮನಸ್ತಾಪಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಅದು ಶಾಶ್ವತವಾದಂತಹ ದ್ವೇಷಕ್ಕೆ ಕಾರಣವಾಗಬಹುದು ಅನ್ನೋದು ಉದ್ದೇಶವಾಗಿರುತ್ತೆ. ನಿಮ್ಮ ಆದಾಯ ಹೆಚ್ಚಾಗತ್ತೆ. ಸ್ವಾಭಾವಿಕವಾಗಿ ಸಂತೋಷ, ಜೊತೆಗೆ ಹಲವಾರು ನಿರ್ಧಾರಗಳನ್ನು, ಹಲವಾರು ವಸ್ತುಗಳ ಖರೀದಿಗೆ ಚಿಂತನೆಯನ್ನು, ಎಲ್ಲದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸುವಂಥದ್ದಾಗತ್ತೆ. ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಒಳ್ಳೆಯ ದಿವಸವಾಗಿದೆ. ಹಾಗಾದರೆ ಯಾವುದಾದ್ರೂ ಆಲೋಚನೆಗಳಿದ್ದರೆ, ಹೊಸ ಕೆಲಸಗಳನ್ನು ಮಾಡಬೇಕು ಅಂತಿದ್ದರೆ ಈ ದಿವಸ ಸಂಕಲ್ಪ ಮಾಡಿ ಆ ಕಾರ್ಯ ಪ್ರವೃತ್ತರಾಗಿ ನಿಮಗೆ ಯಶಸ್ಸು ಸಿಕ್ಕುವಂಥದ್ದಿದೆ. ವಿಶೇಷವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ.